ನಮ್ಮಪ್ಪ ಕಾಣಿಸ್ತಿಲ್ಲ ಅಂತ ನಿನಗೆ ಅಷ್ಟೊಂದು ಟೆನ್ಷನ್ ಇರ್ಬೇಕಾದ್ರೆ ಮತ್ತೆ ನಮ್ಮಪ್ಪನ ಬಗ್ಗೆ ನನಗಿರಲ್ವಾ? ಏ ಆದ್ಯ, ನಿಮ್ಮಪ್ಪನ ಜೀವಂತವಾಗಿ ನೋಡೋ ಆಸೆ ಇಲ್ವಾ ನಿಮ್ಗೆ? ಅಲ್ಲಿ ನಮ್ಮಪ್ಪಂಗೆ ಏನಾದ್ರೂ ಆದ್ರೆ ಇಲ್ಲಿ ನಿಮ್ಮಪ್ಪ ಜೀವಂತವಾಗಿರ್ತಾರೆ ಅನ್ಕೊಂಡಿದ್ಯಾ? ನಿನಗೆ ಇಷ್ಟೊಂದು ಬುದ್ಧಿವಂತಿಕೆ ಇರ್ಬೇಕಾದ್ರೆ ಅಮೆರಿಕಾದಲ್ಲಿ ಹುಟ್ಟು ಬೆಳ್ದೋಳು, ನನಗಿನ್ನಷ್ಟು ಬುದ್ಧಿವಂತಿಕೆ ಇರ್ಬೇಕು. ಆದ್ಯ, ಮರ್ಯಾದೆಯಿಂದ ನಮ್ಮಪ್ಪನ ಬಿಟ್ಬಿಡು. ಅದನ್ನೇ ನಾನು ಹೇಳ್ತಿರೋದು. ನಿನಗೆ ನಿಮ್ಮಪ್ಪ ಬೇಕು ಅಂದ್ರೆ ನಮ್ಮಪ್ಪನ ನನಗೊಪ್ಸು. ನನಗೆ ನೀನು 2 ಆಫರ್ಗಳು ಕೊಟ್ಟಿದ್ಯಾ, ನಾನ್ ನಿನಗೆ 2 ಕೊಡಲ್ಲ, ಒಂದೇನೆ. ಅದು ನಮ್ಮಪ್ಪ ಎಲ್ಲಿದ್ದಾರೆ ಅಂತ ನನಗೆ ಹೇಳ್ಬೇಕು. ಇಲ್ಲ ಅಂದ್ರೆ ನಿಮ್ಮಪ್ಪ ನಿನಗೆ ಯಾವತ್ತಿಗೂ ಸಿಗಲ್ಲ. ಆದ್ಯ, ಕಿರ್ಚಿದ್ರೆ ಹೆದರ್ಕೊಳ್ಳೋದಕ್ಕೆ ನಾನ್ ನಿಮ್ಮನೆ ಕೆಲಸದವಳಲ್ಲ. ಆದ್ಯ ನಾನು. ನಿಮ್ಮಪ್ಪ ನಿನಗ್ ಬೇಕೋ ಬೇಡವೋ ಯೋಚನೆ ಮಾಡ್ಕೊಂಡು ಏನ್ ಮಾಡ್ತೀಯೋ ಡಿಸೈಡ್ ಮಾಡ್ಕೋ. ನಮ್ಮಪ್ಪನಿಗೆ ಏನಾದ್ರೂ ಆದ್ರೆ ನಾನು ಇನ್ನ ಸುಮ್ನೆ ಬಿಡಲ್ಲ. ಅದು ನಿನ್ ಕೈಯಲ್ಲೇ ಇರೋದು. ನಮ್ಮಪ್ಪ ಸೇಫ್ ಆಗಿರೋವರೆಗೂ ನಿಮ್ಮಪ್ಪ ಸೇಫ್. ನಮ್ಮಪ್ಪ ನನ್ನ ಹತ್ರ ಬಂದ ಮೇಲೆ ನಿಮ್ಮಪ್ಪ ನಿನ್ನ ಹತ್ರ ಬರ್ತಾರೆ. ಏನ್ ಮಾಡ್ಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಕೋ. ಜಾಸ್ತಿ ಟೈಮ್ ನಾನು ನಿನಗೆ ಕೊಡಲ್ಲ. ಅದೆಲ್ಲ ಆಗೋ ಕೆಲ್ಸ ಅಲ್ಲ ರಾಜಲಕ್ಷ್ಮಿ. ಮದ್ವೆ ಮಾಡ್ತಿದ್ದಾರೆ ಅಂತಿದೀಯಾ, ಮದ್ವೆ ಮಾಡ್ಕೊಂಡು ಆರಾಮಾಗಿರು. ನಾನು ಆರಾಮಾಗಿದ್ರೆ ನೀವು ನೋವಲ್ಲಿ ಇರ್ತೀರಾ? ಇಲ್ಲ ಸರ್, ಆ ಮದ್ವೆ ನಡಿ ಕೂಡ್ದು. ನೀವ್ ಯಾವ ತಪ್ಪು ಮಾಡಿಲ್ಲ ಅಂತ ನಿರೂಪಿಸಿದ್ರೇನೆ ಆ ಮದ್ವೆ ನಿಂತು ಹೋಗೋದು. ತಪ್ಪು ಮಾಡಿದ್ದು ನೀವಲ್ಲ ಸರ್, ಆ ಪ್ರಶಾಂತ್ ಅಂತ ಎಲ್ರಿಗೂ ಅರ್ಥ ಆಗುತ್ತೆ. ಪ್ರೂವ್ ಮಾಡ್ತೀಯಾ? ಹೌದು ಸರ್, ಪ್ರೂವ್ ಮಾಡಬೇಕು. ಅವಾಗ್ಲೇ ನಮ್ಮಪ್ಪ ನಂಬೋದು. ಹಾಗೆ ಮಾಡೋದಕ್ಕೆ ಅದಕ್ಕೆ ಸಾಕ್ಷಿ ಬೇಕು ಸರ್. ಸಾಕ್ಷಿನ ಎಲ್ಲಿ ಸಿಗುತ್ತೆ? ಪ್ರಯತ್ನ ಪಟ್ರೆ ಅದೇ ಸಿಗುತ್ತೆ ಸರ್. ಅವತ್ತು ಕಾಲೇಜಲ್ಲಿ ನಿಮ್ಗೆ ಅವಾರ್ಡ್ ಕೊಟ್ಟಾಗ ನೀವು ತಪ್ಪು ಮಾಡಿರೋ ಹಾಗೆ ಎಲ್ರಿಗೂ ಒಂದು ವಿಡಿಯೋ ಬಂದಿತ್ತು ಅಲ್ವಾ? ಆ ವಿಡಿಯೋ ಮಾಡಿದವರು ಪ್ರಶಾಂತ್ ನನ್ನ ಅಲ್ಲಿವರೆಗೂ ಕರ್ಕೊಂಡು ಹೋಗೋವರೆಗೂ ವಿಡಿಯೋ ಮಾಡೇ ಇರ್ತಾರೆ ಅಲ್ವಾ? ಬೇಕು ಅಂತ ನಿಮ್ಮನ್ನ ಕೆಟ್ಟವ್ರು ಮಾಡ್ಬೇಕು ಅಂತಾನೆ ಪ್ರಶಾಂತ್ ಇರೋದನ್ನ ತೆಗೆದು ಹಾಕಿ ಮಿಕ್ಕಿರೋ ವಿಡಿಯೋನ ಕಳ್ಸಿರ್ತಾರೆ. ಪೂರ್ತಿ ವಿಡಿಯೋ ಪ್ರಶಾಂತ್ ಹತ್ರ ಇದ್ದೇ ಇರುತ್ತೆ. ಆ ವಿಡಿಯೋನ ತಗೊಳ್ಳೋದಕ್ಕೆ ನೀವ್ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಆ ವಿಡಿಯೋ ತಗೊಂಡ್ ಬಂದು ನಮ್ಮ ಅಪ್ಪಂಗೆ ತೋರಿಸಿ ಇದೆಲ್ಲ ಮಾಡಿರೋದು ಆ ಪ್ರಶಾಂತ್ ಅಂತ ತೋರ್ಸಿದ್ರೆ ಈ ಮದ್ವೆ ನಿಂತು ಹೋಗುತ್ತೆ ಸರ್. ಅದಕ್ಕೆ ಆ ವಿಡಿಯೋನ ಪಡ್ಕೊಳ್ಳೋದಕ್ಕೆ ನೀವು ನನಗೆ ಹೆಲ್ಪ್ ಮಾಡಿ ಸರ್. ಮದ್ವೆ ಆಗ್ತಿರೋಳು ನೀನು, ಇವಾಗ ಇದೆಲ್ಲ ಯಾಕೆ? ಬಿಟ್ಬಿಡು. ನಿನಗೂ ಪ್ರಶಾಂತ್ಗೂ ಮದ್ವೆ ಆಗ್ಬೇಕು. ಅವನು ಈ ತಪ್ಪು ಮಾಡಿದ್ ಕೂಡ ನಿನ್ ಮೇಲಿರೋ ಪ್ರೀತಿಯಿಂದಾನೆ. ಏನ್ ಸರ್? ಏನು? ಅದು ಪ್ರೀತಿನಾ? ಹೆಣ್ಮಕ್ಳ ಜೀವನನ ಹಾಳು ಮಾಡ್ಬೇಕು ಅಂತ ನೋಡೋದು, ನಿಮ್ ಜೊತೆ ಇರೋ ವಿಡಿಯೋನ ಎಲ್ಲರಿಗೂ ಕಳ್ಸೋದು, ಅದು ಪ್ರೀತಿನಾ? ರಾಜಲಕ್ಷ್ಮಿ, ಇವಾಗ ಅದ್ರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ. ಹ್ಯಾಪಿಯಾಗಿ ಮದ್ವೆ ಮಾಡ್ಕೊ ನೀನು. ಆ ರೀತಿ ಹೇಗ್ ಹೇಳ್ತಿದ್ದೀರಾ ಸರ್? ಅವನು ನಿಮ್ ತಮ್ಮನೇ ಅಲ್ವಾ? ಅಂಥ ವ್ಯಕ್ತಿನ ಯಾವ ಹುಡುಗಿ ಆದ್ರೂ ಮದ್ವೆ ಮಾಡ್ಕೊಳ್ತಾಳ? ನಿಮ್ಮನೆ ಹುಡುಗಿ ವಿಷಯದಲ್ಲೂ ಇದೇ ತರ ನಡೆದ್ರೆ ನೀವ್ ಹೀಗೆ ಹೇಳ್ತೀರಾ? ರಾಜಲಕ್ಷ್ಮಿ, ಅವೆಲ್ಲ ಯೋಚನೆ ಮಾಡೋ ಸ್ಥಿತಿ ನಾನಿಲ್ಲ. ಈ ಮದ್ವೆ ನಡಿಬೇಕು. ನಾನು ಅಮ್ಮಂಗ್ ಮಾತು ಕೊಟ್ಟಿದ್ದೀನಿ. ಮಾತ್ ಕೊಟ್ಟಿದ್ದೀರಾ? ಒಟ್ನಲ್ಲಿ ನೀನು ಅನ್ಕೊಂಡ ಹಾಗೆ ರಾಜಲಕ್ಷ್ಮಿನ ಮದ್ವೆ ಆಗ್ತಿದ್ಯಾ? ನಮ್ಮನ್ ಮರಿದೇನೆ ಪಾರ್ಟಿನೂ ಕೊಡ್ತಿದ್ಯಾ? ಹಾಗಾದ್ರೆ ಇವತ್ತು ನಮ್ ಜಾಗರಣೆನೆ. ಅದೇ ಮತ್ತೆ, ಫುಲ್ ಟೈಟ್ ಆಗೋವರೆಗೂ ಕುಡಿತಾನೆ ಇರ್ಬೇಕು. ಲೋ, ಕಂಗ್ರಾಟ್ಸ್ ಕಣೋ. ಸದ್ಯದಲ್ಲೇ ರಾಜಲಕ್ಷ್ಮಿ ನಿನ್ನ ಮದ್ವೆ ಆಗ್ತಾಳೆ ಅಂತ ಆಯ್ತು. ಸದ್ಯದಲ್ಲೇ ಅಲ್ಲ, ನಾಳೆನೆ ದೇವಸ್ಥಾನದಲ್ಲಿ ನಮ್ಮ ಮದ್ವೆ. ಮುಹೂರ್ತನೂ ಫಿಕ್ಸ್ ಆಗಿದೆ.
ರಾಜಾರಾಮ್ ಅವ್ರ ಮಗಳ ಮದ್ವೆನ ದೇವಸ್ಥಾನದಲ್ಲಿ ಮಾಡೋದು ಅಂದ್ರೇನು? ಊರ್ನವ್ರನ್ನೆಲ್ಲ ಕರೆದು ಗ್ರ್ಯಾಂಡ್ ಆಗಿ ಮಾಡ್ಬೇಕಲ್ವಾ? ಇಲ್ಲ ಕಣೋ, ನನಗೂ ಗ್ರ್ಯಾಂಡಾಗೆ ಮದುವೆ ಆಗಬೇಕು ಅಂತಿತ್ತು. ಆದರೆ ಮಧ್ಯೆ ನಡೆದಿದ್ದ ಘಟನೆಗಳಿಂದ ಯಾರೂ ಬೇಡ, ದೇವಸ್ಥಾನದಲ್ಲೇ ಮದುವೆ ಮಾಡ್ತೀನಿ ಅಂತ ನಮ್ಮ ಮಾವಯ್ಯನವರು ಡಿಸೈಡ್ ಮಾಡಿದ್ದಾರೆ. ಓಹೋ, ಎಲ್ಲರನ್ನೂ ಕರೆದು ಮದ್ವೆ ಮಾಡಿದ್ರೆ ಮಗಳ ವಿಷಯ 4 ಜನಕ್ಕೆ ಗೊತ್ತಾಗಿ ಎಲ್ಲಿ ತಲೆ ತಗ್ಸ್ಬೇಕಾಗಿ ಬರುತ್ತೋ ಅಂತ ಗುಟ್ಟಾಗಿ ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿದಾರಾ? ಸಿಕ್ಕಾಕೊಂಡಾಕಣೋ ನಿನ್ ಮಾವ ಹೇಳ್ದೆ ಇದ್ರು ನಾನ್ ಇಡೀ ಊರಿಗೆಲ್ಲ ಹೇಳ್ತೀನಿ. ಹೇ ಬೇಡ ಕಣೋ, ಸುಮ್ಮನೆ ಮದುವೆಗೆ ತೊಂದರೆ ಆಗತ್ತೆ. ಮದ್ವೆಗೆ ತೊಂದರೆ ಆಗೋ ಚಾನ್ಸೇ ಇಲ್ಲ. ಎಲ್ಲಿ ಯಾರಿಗಾದ್ರೂ ಗೊತ್ತಾಗೋದ್ರೆ ಅವ್ರುಗಳು ಏನ್ ಅನ್ಕೊಂತಾರೆ ಅಂತ ಭಯ ಪಡೋ ನಿಮ್ಮ ಮಾವ ನಿನ್ನ ಬೇಡ ಅಂತ ಬೇರೊಂದ್ ಜೊತೆ ಮದ್ವೆ ಮಾಡಿಸೋ ಚಾನ್ಸ್ ಇಲ್ಲ. ಇದನ್ನೇ ಅಡ್ಡ ಇಟ್ಕೊಂಡು ಊರ್ ಜನದ ಮುಂದೆ ಎಲ್ಲ ಅವ್ರ ಮರ್ಯಾದೆ ತೆಗಿಬೋದು. ಏ ಮದುವೆ ಆಗೋವರೆಗೂ ಸುಮ್ಮನೆ ಇರೋ. ಏನೋ ಮದ್ವೆ ಅಂದ ತಕ್ಷಣ ಮಾತೆಲ್ಲ ಬದಲಾಗಿದೆ. ನಮ್ ಡೀಲ್ ಮರ್ತೋಗಿದ್ಯಾ? ನಿನ್ ಮದ್ವೆ ಆದ್ಮೇಲೆ ಆ ರಾಜರ ಮರ್ಯಾದೆ ತೆಗೆದು ನನ್ನ ಹಾಗೆ ತೀರಿಸ್ಕೊಳ್ಳೋಕೆ ಸಹಾಯ ಮಾಡ್ತೀಯಾ ಅಂತ ನೀನ್ ಮಾತು ಕೊಟ್ಟಿದೀಯಾ, ನೆನ್ಪಿದೆ ತಾನೆ? ಅದನ್ನ ಹೇಗೋ ಮರಿತೀನಿ ನಾನು. ಮರ್ತ್ ಹೋಗ್ಬಾರ್ದು. ಮರ್ತ್ರೆ ನಿನಗೆ ಕಷ್ಟ. ಯಾಕೆ ಅಂದ್ರೆ ಮುಂದೆ ಮಾವನ್ ಮಾತಿಗೆ ಮರಳಾಗಿ ಎಲ್ಲಿ ನಮ್ಮನ್ನೆಲ್ಲ ಮರ್ತ್ ಬಿಡ್ತೀಯೋ ಅಂತ ನನ್ ಜಾಗ್ರತೆಯಲ್ಲಿ ನಾನಿದ್ದೀನಿ. ಅವತ್ತು ರಾಜಲಕ್ಷ್ಮಿನ ಕರ್ಕೊಂಡು ಬಂದ್ಮೇಲೆ ಎಲ್ಲ ಎಡಿಟ್ ಮಾಡಿ ಹೊರಗಡೆ ಬಿಟ್ಟಿದ್ದೆ. ಆದ್ರೆ ಫಸ್ಟ್ ಕಾಪಿ ನನ್ನ ಹತ್ರ ಹಾಗೇ ಇದೆ. ಮಾಮೂಲಿಯಾಗಿ ಫಸ್ಟ್ ಪಾರ್ಟ್ನ ಫಸ್ಟ್ ಆಗಿ ರಿಲೀಸ್ ಮಾಡ್ತಾರೆ. ಆದ್ರೆ ನಿನ್ ಸಿನಿಮಾ ಮಾತ್ರ ಸೆಕೆಂಡ್ ಪಾರ್ಟ್ ಮೊದಲಿಗೆ ರಿಲೀಸ್ ಮಾಡಿದೀವಿ ನೋಡು.